ಇವ್ರು ಮಾಡ್ತಾರೋ ದೊಡ್ಡ ತಪ್ಪು ಏನು ಗೊತ್ತಾ, ಫುಲ್ಲು ರೋಡ್ಗೆ ಎಳ್ಕೊಂಡು ಪಬ್ಲಿಕ್ಗೆ ಭಾಳ ತೊಂದರೆ ಕೊಡ್ತಾರೆ. ಇನ್ನು ಒಳಗಡೆಗೆ ಹಾಕೋಣಲ್ಲ, ಇದು ಮಾಡಲ್ಲ. ಆ್ಯಕ್ಚುಲಿ ಬಂದು ಏನು ಬಂದೆ ಗಾಡಿಗಳು ನೋಡಿ ಹೆಂಗೆ ಜಾಮ್ ಆಗ್ತವೆ ಏರಿಯಾ ಫುಲ್ಲು. ಇನ್ನೊಂದೇನು ಅಂದರೆ ಆ ಕಡೆ ಮೈಸೂರು ಬ್ಯಾಂಕ್ ಆ ಕಡೆ ತರಕಾರಿ ಗಾಡಿಗಳು ಫುಲ್ಲು ಲೈನ್ಗೆ ಹಾಕೊಂಡು ನಿಂತ್ಕೊಂತಾರೆ. ಸಾಯಂಕಾಲಪ್ಪ ಗಾಡಿಗಳು ಹೋಗ್ತೈತೆ ಅಂತಲೂ ಇದು ಮಾಡಲ್ಲ. ಫುಲ್ಲು ರೋಡ್ಗೆ ಹಾಕೊಂಡು ಫುಲ್ಲು ಟ್ರಾಫಿಕ್ನ ಫುಲ್ಲು ಜಾಮ್ ಮಾಡ್ತಾರೆ. ಯಾರಿಗೋಗಿ ಕೇಳಬೇಕು ಅದು? ಇವ್ರು ಮಾಡ್ತಾರೋದು ಕರೆಕ್ಟೇ. BBMP ಏನು ತಪ್ಪು ಮಾಡ್ತಾಯಿಲ್ಲ, ಕರೆಕ್ಟಾಗೇ ಮಾಡ್ತಿದ್ದಾರೆ. ಆದರೆ ಜನಗಳು ಅದನ್ನು ಅರ್ಥ ಮಾಡ್ಕೊತ ಇಲ್ಲ. ಬಿಡು, ನಂಗೆ ವ್ಯಾಪಾರ ಆದ್ರೆ ಸಾಕು, ನಂಗೆ ದುಡ್ಡಾದ್ರೆ ಸಾಕು ಅಂತ. ಪಬ್ಲಿಕ್ಕಿಗೆ ಏನು ತೊಂದರೆ ಆಗ್ತದೆ ಅದನ್ನು ಯೋಚನೆ ಮಾಡ್ತಾಯಿಲ್ಲ. ಎಲ್ಲ ಬಂದು ಆ್ಯಕ್ಚುಲಿ ರೋಡಲ್ಲೇ ಓಡಾಡ್ತಿರೋದು. ಆ ಮೈಸೂರು ಬ್ಯಾಂಕಿಂದ ಅಲ್ಲಿವರೆಗೂ ತರಕಾರಿ ಗಾಡಿಗಳು ಯಾರೂ ಇರಲಿಲ್ಲ. ಇವಾಗ ನಂದು ಅಂತ ಒಂದು 10-20 ಗಾಡಿಗಳು ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಅದ್ಯಾರು ಕೇಳ್ತಾರೆ? ಅವ್ರು ಇಲ್ಲಿರೋರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಬೇರೆ ಕಡೆಯಿಂದ ಬಂದಿರೋದು. ಇದು 10 ವರ್ಷದಿಂದ ಯಾವುದು ಇರಲಿಲ್ಲ ಮೈಸೂರು ಬ್ಯಾಂಕ್ ಹತ್ರ ಗಾಡಿಗಳು. ಇವಾಗೆಲ್ಲ ಅವರು ಎಲ್ಲ ಕೂಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಆ ಕೂಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದು ಇವಾಗ ನನಗೆ ನಿನಗೆ ಅಂತ ಗಾಡಿಗಳು ಹಾಕೊಂಡು ಅಲ್ಲಿ ಸಂಪಾದನೆ ಮಾಡ್ಕೊಂಡು ಇರೋರು. ಹೌದು, ಯಾವುದು ಕೇಳಲ್ಲ ಮಾತುಗಳು. ಎಲ್ಲ ಸುಮ್ಮನೆ ಜಗಳ ಮಾಡ್ಕೋಬೇಕು ಎಲ್ಲರ ಹತ್ರನು. ಇಲ್ಲಿ ಎತ್ತಿರ್ತೀರಾ, ಅಲ್ಲಿಂದ ಬಂದ್ಬಿಟ್ಟು ಎಲ್ಲರೂ ಇಸ್ಕೊಂಬರ್ತಾರೆ. ಅಲ್ಲಿಂದ ಎಲ್ಲ ರೋಡ್ ಕಾಲ್ಗಳು ಮಾಡ್ಕೊತ ಇರ್ತಾರೆ. ಯಾರಿಗೋ ಕೇಳ್ತೀರಾ? ಇದಾಗಲ್ಲ. ಇದು BBMP ಇವಾಗ ಎತ್ತಿಸ್ಕೊಂಬಂದಿಲ್ಲ. ಇವಾಗ ಸಾಯಂಕಾಲ ಟೈಮಲ್ಲಿ ಬಂದು ನೋಡಿ ಒಂದ್ಸಲಿ ಎಷ್ಟು ಜಾಮ್ ಆಗುತ್ತೆ ಇಲ್ಲಿ ರೋಡ್ಗಳು. ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಪಬ್ಲಿಕ್ ಹೋಗಿ ಗಾಡಿ ಬೇಡ ಆರಂಗಳು ಹೊಡ್ಕೊಂಡಿರ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೆ ಮಿನಿಮಮ್ 30 ನಿಮಿಷ ಬೇಕಾಗುತ್ತೆ, 30-40 ನಿಮಿಷ. ಇವಾಗ ಅಲ್ಲಿಂದ ಮಾರ್ಕೆಟಿಂದ ಇಲ್ಲಿವರೆಗೂ ಬರಬೇಕು ಅಂದರೆ ಅಮ್ಮಮ್ಮ 50 ನಿಮಿಷ, ಅರ್ಧ ಗಂಟೆ ಅಂತೂ ಹಾಗೆ ಆಗುತ್ತೆ. ಫುಲ್ ಟ್ರಾಫಿಕ್ ಜಾಮ್. ಹೌದು 100%. ಅದರಿಂದನೇ ಆಗ್ತಾರದು. ಇದು ಈಗ ತಡಿಲೇಬೇಕು ಹೆಂಗಾದ್ರೂ ಒಂದು. ಇದಕ್ಕೇನೋ ಒಂದು ರೂಟ್ ಮಾಡ್ಕೊಂಡು ರೂಟ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಇದು ಗಾಡಿಗಳೆಲ್ಲ ಕಮ್ಮಿ ಮಾಡಬೇಕು. ಗಾಡಿಗಳ್ನ ನೋಡಿ ಇವಾಗ ಇಲ್ಲಿ ಹಾಕೋರು ಹೆಂಗೆ ಹಾಕೋ ನೋಡಿ, ಅಲ್ಲಿ ನೋಡಿ ಜಾಮ್ ನೋಡಿ. ಇವಾಗ ನಿಮಗೆ ಗೊತ್ತಾಗ್ತು ನೋಡಿ, ತೆಗಿತಾರ ಅಲ್ಲಿ. BBMP ಮಾಡ್ತಾರೆ ತಪ್ಪೇನಿಲ್ಲ, ಅವ್ರು ಕರೆಕ್ಟಾಗಿ ಮಾಡ್ತಾರೆ. ನಮ್ಮ ಜನಗಳು ಅರ್ಥ ಮಾಡ್ಕೊತ ಇಲ್ಲ. ಇನ್ನು ಮಾಡ್ಕೊಂಬಂದ್ರೆ ಇನ್ನೂ ಮಾಡಬೇಕು, ಇನ್ನೂ ಮಾಡಲಿ. ಎಲ್ಲ ಒತ್ತರಿಸ್ಕೊಂಬಂದು ಮುಂದಕ್ಕೆ ಬಂದ್ರಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗ್ಲಿ, ಜಾಗ ಬಿಟ್ಕೊಳ್ಳಿ ಓಡಾಡೋಕ್ಕೆ. ಪಬ್ಲಿಕ್ ಎಲ್ಲ ಓಡಾಡ್ತಾರೆ, ಎಲ್ಲ ಸೈಡೆಲ್ಲ ಓಡಾಡ್ತಾರೆ ನೋಡಿ, ರೋಡ್ಗೆ ಬರ್ತಾರೆ ಓಡಾಡೋಕ್ಕೆ. ಇದು ಬೇಕೇ ಬೇಕು, ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೇದು. ನಮ್ಗೆ ಹೌದು ಎಲ್ಲರಿಗೂ ತೊಂದರೆನೇ ಆಗ್ತಿರೋದು ಇಲ್ಲಿ. ಹೌದು, ಅವ್ರು ಮಾಡ್ಕೊಂಬಂದವ್ರೆ. ತಾತ ಮುತ್ತ ಅಂತ ಮಾಡ್ಕೊಂಬಂದಿರೋ ಯಾರಿದ್ದಾರೆ ತೋರಿಸಿ ಮೇಡಮ್ ಹೋಗ್ಲಿ. ತಾತ ಮುತ್ತಾತನಿಂದ ವ್ಯಾಪಾರ ಮಾಡ್ಕೊಂಬಂದು ಯಾರಿದ್ದಾರೆ ತೋರಿಸಿ ಹೋಗ್ಲಿ. ಯಾರೂ ಇಲ್ಲ. ಎಲ್ಲ ಬೇರೆಯವರೇ ಬಂದ್ಬಿಟ್ಟು ಒಂದೊಂದು ಗಾಡಿ ಗುಡಿಸ್ಕೊಂಬಿಟ್ಟು ಹಾಕೊಂಡು ವ್ಯಾಪಾರ ಮಾಡ್ತಾರದು. ಯಾರಿದ್ದಾರೆ ಇಲ್ವಾ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಬಂದಿರೋ ತೋರಿಸಿ. ಯಾಕೆ ಮೇಡಮ್ ಕೂಲಿ ಕೆಲಸ ಮಾಡ್ತಿದ್ರಿ? ಎಲ್ಲೋದ್ರಿ ಮೇಡಮ್ ಬಿಟ್ಟು? ಕೂಲಿ ಕೆಲಸ ಮಾಡ್ತಿದ್ರಲ್ಲ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲಿ, ಅವಾಗ ಎಲ್ಲೋದ್ರಿ? ಅದ್ಯಾಕೆ ಬಿಟ್ರಿ? ಅದನ್ನೇ ಕೇಳಿ ನಮಗೆ. ಕೂಲಿ ಕೆಲಸ ಮಾಡ್ತಿದ್ರೆ ಅದೆಲ್ಲ ಬಿಟ್ಟು ಯಾಕೆ ಬಂದ್ರಿ? ಎಲ್ಲ ಕೂಲಿ ಕೆಲಸ ಮಾಡ್ತಿರೋರು ಅಲ್ಲಿರೋ ತರಕಾರಿ ಗಾಡಿ ಹಾಕೊಂಡಿರೋರು. ಆ್ಯಕ್ಚುಲಿ ಅವ್ರು ಅಲ್ಲ ತಮಿಳವ್ರವ್ರು. ಆ್ಯಕ್ಚುಲಿ ತಮಿಳವರೇ. ಕನ್ನಡದವ್ರು ಯಾರೂ ಇಲ್ಲ. ಎಲ್ಲ ತಮಿಳವ್ರು ಇರೋದು. ಎಲ್ಲ ಕೂಲಿ ಕೆಲಸ ಮಾಡ್ತಿದ್ದವರು. ಅದನ್ನ ಮಾಡೋಕ್ಕೆ ಮೈ ಬಗ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬಂದು ಗಾಡಿ ಹಾಕೊಂಡು ಕೂತಿರೋದು. ಹೊಸ ಕಾನೂನು ತರಲೇಬೇಕು. ಇವಾಗ ಬೇರೆ ರೂಲ್ಸ್ ಮಾಡ್ಕೊಂಡು ಕೊಡಲೇಬೇಕು ಅದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೇರೆ ಟೈಪಲ್ಲಿ ಆಡ್ಕೋಬೇಕು. ಪಬ್ಲಿಕ್ಕಿಗೂ ಜಾಗ ಬಿಡಬೇಕು. ಆ ಥರ ನೋಡ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡು ಹೋದ್ರೆ ಓಕೆ. ಅಗಲವಾಗಿ ಮಾಡ್ಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೂ ಭಾಳ ಟ್ರಾಫಿಕ್ಕು ಜಾಮ್ ಆಗುತ್ತೆ. 112 ಮಾಡಿದ್ರೂ ಕ್ಲಿಯರ್ ಆಗಲ್ಲ. ಮಾಡಲೇಬೇಕು. ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಜಾಗ ಬೇಕೇ ಬೇಕಲ್ಲ. 2 ವೀಲರ್ ಕಾರ್ ವೀಲರ್ ಜಾಸ್ತಿ ಆಗ್ತೈತೆ. ಜಾಗನೂ ಬೇಕು ಓಡಾಡೋಕ್ಕೆ ಇಲ್ಲ. ಪಬ್ಲಿಕಲ್ಲಿ ಎಷ್ಟೋ ಜನಕ್ಕೆ ಏಟ್ಗಳು ಬಿದ್ದಾವೆ. ಹೌದು ಮೇಡಮ್, ಶಾಪಿಂಗ್ ಅಂತ ಬರ್ತಾರೆ, ಇಲ್ಲ ಅಂತೇನಿಲ್ಲ. ಅದಕ್ಕೂ ಓಡಾಡೋಕ್ಕೆ ದಾರಿ ಮಾಡಿಕೊಟ್ರು ಸ್ವಲ್ಪ ಓಕೆನಾ. ಇವ್ರು ವ್ಯಾಪಾರ ಮಾಡ್ಕೊಂಡಿದ್ದ ಅಂದರೆ ಹೋಗಮ್ಮ ಸೈಡ್ಗೆ ಅಂತಾರೆ, ದಾರಿಲಿ ಹೋಗಮ್ಮ ಹಂಗೆ ಅಂತಾರೆ. ಯಾರಿಗೋಗಿ ಹೇಳೋದು ಹೇಳಿ? ಆದಷ್ಟು ನಮಗೆ ದಾರಿ ಮಾಡ್ಕೊಳ್ಳೇಬೇಕು. ಪಬ್ಲಿಕ್ಗೆ ಭಾಳ ತೊಂದರೆ, ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಏರಿಯಾ ಫುಲ್ಲು. ಮಾಡಬೇಕು, ಮಾಡಲಿ ಒಳ್ಳೇದು. ಮಾಡಿದಷ್ಟು ಒಳ್ಳೇದು. ಮಾಡಿದಷ್ಟು ಒಳ್ಳೇದು. ಯಾಕೆ ರೋಡ್ ಕಾಣಿಸುತ್ತೆ ಪಬ್ಲಿಕ್ ಜನಗಳು ಓಡಾಡೋದಕ್ಕೂ. ಮಾಡದೇ ಇದ್ರೆ ಹೆಂಗಾಗುತ್ತೆ ಹೇಳಿ?
ಇನ್ನು ಬೇರೆ ರಾಜಪಾಟಗಳು ಚೆನ್ನಾಗಿ ಆಟ ಆಡ್ತಾರೆ ಊರು ಬಿಟ್ಟು ಬಂದವರೆಲ್ಲ. ಮೊನ್ನೆ ರೀಸೆಂಟಾಗಿ ಸೀದೆ ಕದ್ದು ಮುಟ್ಟಿ ಒಬ್ಬ ಮಾರ್ವಾಡಿನ ಹಿಡ್ಕೊಂಡು ಹೊಡೆದ ಒಂದು ಹೆಂಗ್ಸನ್ನ. ಅದು ಹಂಗೆ ಹೊಡೆದ್ರು. ಅದಕ್ಕೆ ಇದು ಮಾಡ್ತಾರೆ, ತಪ್ಪೇನಿಲ್ಲ, ಮಾಡೋದೇ ಕರೆಕ್ಟ್ ಮಾಡ್ತಾರೆ, ಮಾಡಲಿ ಬಿಡಿ. ಮಾಡ್ತಾರದು ಕರೆಕ್ಟಾಗಿ ಮಾಡಲಿ ಬಿಡಿ. ಒತ್ತೊರ್ಸ್ಕೊಂಡೆಲ್ಲ ಮುಂದೆ ಬಂದ್ರಲ್ಲ, ಎಲ್ಲ ಹಿಂದಕ್ಕೆ ಹೋಗಿ ಜಾಗ ಮಾಡ್ಕೊಳ್ಳಿ, ಸ್ವಲ್ಪ ಓಡಾಡೋಕ್ಕೆ ಮಾಡ್ತಾರದು ಕರೆಕ್ಟ್ 101% ಮಾಡಲಿ ಬಿಡಿ.